ಎಲ್ರಿಗೂ ನಮಸ್ಕಾರ. ನನ್ನ ಟೀಮ್ ಹೆಸರು ವಾರಿಯರ್ ಆಫ್ ವರ್ಲ್ಡ್ ಅಂತ. ನನ್ನ ಹೆಸರು ನಿತಿನ್, ನನ್ನ ಪಾರ್ಟ್ನರ್ ಹೆಸರು ಐಸಿರಿ ಅಂತ. ನಮ್ದು ಟಾಪಿಕ್ ಬಂದು ಪೇತ್ರನ ಕನಸು, ಡ್ರೀಮ್ ಆಫ್ ಪೀಟರ್. ಈಗ ನಮ್ಮ ಪಾರ್ಟ್ನರ್ ಹೇಳ್ತಾರೆ. ಅಪೊಸ್ತಲರ ಕೃತ್ಯಗಳು 10. ಕಾರ್ನೆಲಿಯಸ್ ಒಬ್ಬ ಅನ್ಯಜನ ಪೇತ್ರನನ್ನು ಕರೆಯಲು ದರ್ಶನ ಪಡೆಯುತ್ತಾನೆ. ದೇವರು ಪೇತ್ರನಿಗೆ ಅನ್ಯಜನರು ಮೋಕ್ಷಕ್ಕೆ ಸೇರಿದವರು ಎಂದು ದರ್ಶನದಲ್ಲಿ ತೋರಿಸುತ್ತಾನೆ. ಪೇತ್ರನು ಕಾರ್ನೆಲಿಯಸ್ ಮನೆಗೆ ಭೇಟಿ ನೀಡಿ ಯೇಸುವಿನ ಬಗ್ಗೆ ಉಪದೇಶ ಮಾಡುತ್ತಾನೆ. ಕಾರ್ನೆಲಿಯಸ್ ಕುಟುಂಬವು ಪವಿತ್ರಾತ್ಮವನ್ನು ಪಡೆದು ಬ್ಯಾಪ್ಟಿಸಂನಲ್ಲಿ ಸೇರುತ್ತದೆ. ರೋಮದಲ್ಲಿ ಒಬ್ಬ ವಾರಿಯರ್ ಇದ್ದ. ಅವನ ಹೆಸರು ಕರ್ನೆಲಿಯಸ್ ಅಂತ. ಅವನು ಜೂಯಿಸ್, ಅವನು ಕನ್ವರ್ಟ್ ಆಗಿರೋ ಕ್ರಿಶ್ಚಿಯನ್. ಅವನು ಏನಂದ್ರೆ ಅವನು ವಾರಿಯರು, ಆದ್ರೆ ಅವನು ದೇವರ ಭಕ್ತಿ ತುಂಬಾ ಅವನಿಗೆ. ಮತ್ತೆ ಅವನು ತುಂಬಾ ದಾನ ಧರ್ಮಗಳ ಮಾಡೋದು, ಮತ್ತೆ ಸುವಾರ್ತೆ ಸಾರೋದು ಅನ್ಯ ಜನರಿಗೆ ಅಂತ ಕೆಲಸಗಳನ್ನ ಮಾಡುತ್ತಿದ್ದ. ಆಮೇಲೆ ಒಂದು ದಿನ ಅವನು ಉಪವಾಸ ಇರುವಾಗ ಅವನಿಗೆ ಒಂದು ಕನಸು ಬಿದ್ದಿತ್ತು. ಆ ಕನಸಿನಲ್ಲಿ ಒಬ್ಬ ದೇವದೂತನು ಬಂದಿದ್ದ. ಅವನು ಗಾಬರಿಯಾಗಿ ಯಾರು ನೀನಂತ ಕೇಳುವಾಗ ಅವಾಗ ಹೇಳಿದ್ರು, ದೇವರ ದೂತನ ನಾನು, ನಿನ್ನ ವಾಕ್ಯ ಉಪಯೋಗಿಸ, ನಿನ್ನ ಸೇವೆಗಳು, ನಿನ್ನ ವಾಕ್ಯಗಳು ಎಲ್ಲ ದೇವರು ಕೇಳ್ತಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಿದ್ದ ದೇವರ ದೂತನು. ಆಗ ಅವನು ಹೇಳಿದ್ದನು, ಜೋಬದಲ್ಲಿ ಒಬ್ಬ ಪೀಟರ್ ಅಂತ ಒಬ್ಬ ಅವನು ಹೋಗ ಮೀಟ್ ಮಾಡು ಅಂತ ಹೇಳ್ತಿದ್ದ. ಅವಾಗ ಸೀಮೋನಿನ ಮನೆ ಹತ್ರ ಅಂತ ಏನು ಇದ್ದ. ಅದಾದ್ಮೇಲೆ ಆ ಕನಸಿಂದ ಎಚ್ಚರವಾಗಿ ಅವನಿಬ್ಬರ ಸೇವಕರನ್ನು ಹೇಳಿ, ಜೋಬದಲ್ಲಿ ಪೀಟರ್ ಅಂತ ಒಬ್ಬ ಅವನ ಹೋಗಿ ಕರ್ಕ ಬನ್ನಿ ಅಂತ ಹೇಳ್ತಿದ್ದ. ಹಂಗೆ ಪೀಟರ ಕನಸು. ಈಗ ಬರ್ತಾರೆ ಮೇನ್ ಟಾಪಿಕ್, ಪೇತ್ರನ ಕನಸು. ಪೇತ್ರನ ಒಂದು ಮಧ್ಯಾಹ್ನ ವೇಳೆ ಮಲಗಿರುವಾಗ ಅವನು ಅನಿಸ್ಬಿಡ್ತದೆ. ಏನಂದ್ರೆ ಅನ್ಹೋಲಿ ಅನಿಮಲ್ಸ್, ಎಲ್ಲ ಅನಿಮಲ್ಸ್ ಎಲ್ಲ ಬಂದ್ಬಿಟ್ಟು ಅವಾಗ ದೇವರ ಉಪದೇಶ, ದೇವರ ವಯಸ್ಸಿಂದ ಒಂದು ಮಾತು ಬಂತು. ಏನಂದ್ರೆ ಈ ಎಲ್ಲ ಅನಿಮಲ್ಸ್ನು ಕೊಂತು ತಿಂದು, ಎಕ್ಸ್ಪೆಷಲಿ ಹಂದಿ ಒಂದು ಅನ್ಹೋಲಿ ಅನಿಮಲ್ ಅದು, ಅದನ್ನ ತಿನ್ನು ಅಂತ ಹೇಳಿದ್ರು. ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು, ಯಾಕೆ ತಿನ್ಬೇಕು ಅಂತ ಕೇಳಿದಾಗ ಅವಾಗ ಹೇಳಿದ್ರು, ಅನ್ಹೋಲಿ ಅಂತ ಏನಿಲ್ಲ, ನಾ ಹೇಳಿದ್ದು ತಿನ್ನಬೇಕು, ನನ್ನ ಇದ್ರಲ್ಲಿ ನಡೆಯಬೇಕಂತ ಹೇಳಿದನು. ಅವಾಗ ಅವನು ಎಚ್ಚರವಾಗಿ, ಅವಾಗ ದೇವರು ಹೇಳಿದರು ಕನಸಿನಲ್ಲಿ, ನೀನು ಹಿಂಗೆ ಎಲ್ಲ ಜನರು ಯಾರು ಅನ್ಯೋಲಿ ಅಂತ ಇರಬಾರ್ದು, ಎಲ್ಲ ಒಂದೇ ಅಂತ ಹೇಳಿ ಕನಸಿಂದ ಎಚ್ಚರವಾಗಿ. ಆಗ ಅವನ ಎಚ್ಚರ ಆಗುವಾಗ ಡೋರಿನಿಂದ 2 ತಟ್ಟೆಗಳು ಬಂತು. ಯಾರಂತ ನೋಡಿದ್ರೆ ಕರ್ನೆಲಿಯಸ್ನ ಇಬ್ರು ಸರ್ವೆಂಟ್ಸ್. ಅವ್ರು ಬಂದು ಹೇಳಿದಾಗ ಅವಾಗ ಅವ್ರು ಹೇಳಿದ್ರು ಅವನು ಬಿದ್ದ ಕನಸುಗಳನ್ನು. ಆಗ ಅವ್ನು ಕೇಳಿಸ್ಕೊಂಡು ಅವನು ಇದಕ್ಕೆ ಹೋಗ್ತಾನೆ, ರೋಮಕ್ಕೆ ಹೋಗ್ತಾನೆ. ಆವಾಗ ಇಬ್ರು ನೀಟಾದಾಗ ಕರ್ನೆಲಿಯಸ್ಸು ಅವ್ನ ಮಂಡಿಗಾಲನ್ನು ಇಟ್ಟು ಅವನು ಬೇಡ್ತಿದ್ದ ಅಂತ ಪೇತ್ರನಿಗೆ. ಆ ಪೇತ್ರ ಅನ್ನೋದು, ನಾನೇನು ದೇವರಲ್ಲ, ನಾನು ನಿನ್ನಂತ ಮನುಷ್ಯನೇ ಅಂತ ಹೇಳ್ದ. ಅವಾಗ ಕರ್ನೆಲಿಯಸ್ ಹೇಳ್ದ, ಈ ಥರ ನನ್ ಕನಸು ಬಿದ್ದಿತ್ತು ಅಂತ. ಅವಾಗ ಇಬ್ಬರು ಹೇಳುವಾಗ, ನಾವು ದೇವರ ವಾಕ್ಯವನ್ನು ಸಾರಬೇಕು, ಎಲ್ಲ ಅನ್ಯ ಜನಗಳನ್ನು ಒಟ್ಟಾಗಿ ಸೇರಿ ನಾವು ಸಭೆ ಮಾಡಬೇಕನ್ನೋದಾಗಿ ಹೇಳಿದ್ದಾನೆ ಅಷ್ಟೇ. ಫುಡ್ ನಾವು ಮಾಡಿರೋದು ಇದು ಮೊಳಕೆ ಕಾಳು ಸಲಾಡು, ಇದು ರೋಸ್ ವಾಟರು, ಇದು ಫ್ರೂಟ್ ಸಲಾಡ್. ಯಾವ ಪರ್ಪಸ್ ಈ ಪರ್ಪಸ್ ಏನಂದ್ರೆ, ಈಗ ಮೊಳಕೆ ಕಾಳು ಪದಾರ್ಥ ತಿಂದ್ರೆ ಏನು ಅನ್ಸಲ್ಲ, ಈರುಳ್ಳಿ ಅದ್ ಮಾತ್ರ ಈಗ ಮೊಳಕೆ ಕಾಳು ಮಾತ್ರ ತಿಂದ್ರೆ ಟೇಸ್ಟ್ ಕೊಡಲ್ಲ, ಈರುಳ್ಳಿ ಏನ್ ಟೇಸ್ಟ್ ಕೊಡಲ್ಲ. ಎಲ್ಲ ಒಂದಾಗಿ ಒಂದು ಡಿಶ್. ಅದೇ ತರ ಅನ್ಯ ಜನರು ಎಲ್ಲ ಯಾವ ಜನ ಸಪ್ರೇಟ್ ಆಗಿರ್ಬೇಕು, ಎಲ್ಲ ಒಂದಾಗಿ ಕೂಡಿ ಸಭೆಯಲ್ಲಿ ಕ್ರಿಸ್ತನ ವಾಕ್ಯವನ್ನು ಸೇರಬೇಕಾಗಿ ಹೇಳ್ತಿದ್ದೇನೆ. ಅದಕ್ಕೆ